ತುಂಬ ಜನ ಡಾಕ್ಟರ್ ನಾನು ಮಲ್ಕೊಂಡು ನೋವು ಬರ್ತಾ ಇರ್ತದೆ, ಕುತ್ಕೊಂಡು ನೋವು ಬರ್ತದೆ. ಹಳೆ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಪೆ ಮೇಲೆ ಮಲ್ಕೋತಾ ಹೋಗ್ತಿದ್ರು. ಬಟ್ ಅದು ಏನಾಗ್ತಿತ್ತು, ಚಾಪೆ ಮೇಲೆ ಮಲ್ಕೊಳ್ಳೋದು ಇವಾಗೂ ನಾವು ಹೇಳ್ತೀವಿ ಪೇಷಂಟ್ಸ್ಗೆ ಚಾಪೆ ಮೇಲೆ ಮಲ್ಕೊಳ್ಳಿ ಅಂತ. ಚಾಪೆ ಮೇಲೆ ಮಲ್ಕೊಳ್ಳೋಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಏನಾಗ್ತಿದೆ, ಮೊಸಾಯಿಕ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು ಅಥವಾ ಗ್ರಾನೈಟ್ಸ್ ಆಗಿರ್ಬೋದು, ಇವೆಲ್ಲ ಕಾರಣಗಳಿಂದ ಏನಾಗ್ತದೆ, ಚಾಪೆ ಮೇಲೆ ಮಲ್ಕೊಂಡಿದ ತಕ್ಷಣ ಅದರದ ಒಂದು ತೇವಾಂಶ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನಮ್ಮ ಬೆನ್ನಿನ ಮೇಲೆ ಬೀಳ್ತಾ ಹೋಗ್ತಿದ್ದಂಗೆ ನೋವುಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ತುಂಬ ಜನ ಹೇಳ್ತಾರೆ, ಡಾಕ್ಟರ್ ನನ್ನ ಕೆಳಗಡೆ ಮಲ್ಕೊಳ್ಳೋಕ್ಕೆ ಆಗಲ್ಲಪ್ಪ, ತುಂಬ ಚಳಿ ಅನಿಸ್ಬಿಡುತ್ತೆ ಅಥವಾ ಓಡಾಡೋಕ್ಕೆ ಆಗಲ್ಲ. ತುಂಬ ಜನ ಇವಾಗ ಏನಾಗ್ತಿದೆ, ಹಳೆ ಕಾಲದಲ್ಲಿ ಬರೀ ಕಾಲಲ್ಲಿ ನಡೀತಾ ಹೋಗ್ತಿದ್ರು. ಇವಾಗ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ಕಾಲಲ್ಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲೂ ಸಹ ನಾವು ಏನಾಗುತ್ತೆ, ಚಪ್ಪಲಿನ ನಾವು ಬಳಸಬೇಕಾಗ್ತಾ ಹೋಗ್ತದೆ. ಏನಕ್ಕೆಪ್ಪ ಅಂದರೆ ತುಂಬ ಥಂಡಿ ಆಗ್ತದೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನಾವು ಏನಾಗ್ತಿದೆ, ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ಸ್ ಆಗಿರ್ಬೋದು. ಸೊ ಇದರಿಂದ ಏನಾಗ್ತದೆ, ರಕ್ತ ಸಂಚಾಲನೆ ಮಾಡೋದು ತುಂಬಾ ಕಮ್ಮಿ ಆಗ್ತಿದೆ, ತುಂಬ ತಣ್ಣಗಾಗ್ಬಿಡುತ್ತೆ. ಆಟೋಮ್ಯಾಟಿಕ್ಲಿ ಪ್ರತಿಯೊಬ್ಬರಿಗೂ ಏನಾಗ್ತಿದೆ, ನೋವುಗಳು ಶುರುವಾಗ್ತಾ ಹೋಗುತ್ತೆ.